ಹಿಂದುಳಿದ ವರ್ಗಗಳ ವಸತಿ ಶಾಲೆಯಲ್ಲಿ ಮೂಲಸೌಕರ್ಯಗಳ ಕೊರತೆ ಇದ್ದು ಸಮಗ್ರ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದೆಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಕೆ ನಾಗಲಕ್ಷ್ಮಿ ಹೇಳಿದರು. ನಗರದ ದೇವರಾಜ್ ಅರಸು ಮೆಟ್ರಿಕ್ ನಂತರ ಮೆಡಿಕಲ್ ಮತ್ತು ಇಂಜಿನಿಯರ್ ಕಾಲೇಜುಗಳ ಮಹಿಳಾ ವಸತಿ ನಿಲಯಕ್ಕೆ ಗುರುವಾರ ಭೇಟಿ ನೀಡಿ ಮಾತನಾಡಿದರು. ವಸತಿ ಶಾಲೆಯಲ್ಲಿನ ಮಕ್ಕಳಿಗೆ ಸರ್ಕಾರ ಎಲ್ಲಾ ಹಂತದ ಸೌಲಭ್ಯಗಳನ್ನು ನೀಡುತ್ತಿದ್ದು ಕೆಲವೆಡೆ ಕೊರತೆ ಇರುವ ಬಗ್ಗೆ ಪರಿಶೀಲನೆ ವೇಳೆ ಕಂಡು ಬಂದಿದೆ. ಕನಿಷ್ಠ ಸೌಲಭ್ಯಗಳಾದ ಕುಡಿಯುವ ನೀರು ಮತ್ತು ಶೌಚಗೃಹ ವ್ಯವಸ್ಥೆಯೂ ಇಲ್ಲದಿರುವುದು ಕಂಡು ಬಂದಿದೆ. ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು ಸರಿಪಡಿಸಿ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ ಎಂದು ಹಿಂಜರಿಯಬೇಡಿ ಎಂದು ಹೇಳಿದರು. ವಿದ್ಯಾರ್ಥಿನಿಯರು ಹಾಸ್ಟೆಲ್ಗಳಲ್ಲಿನ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಿದ್ದು ಲೋಪ ಕಂಡು ಬಂದಲ್ಲಿ ಪ್ರಶ್ನಿಸುವುದನ್ನು ಹಿಂಜರಿಯಬೇಡಿ. ಮೊಬೈಲ್ ಬಳಕೆ ಬಿಟ್ಟು ಓದಿನತ್ತ ಗಮನಹರಿಸಿ ಶಿಕ್ಷಣದಿಂದ ಎಲ್ಲವನ್ನ ಪಡೆಯಬಹುದಾಗಿದ್ದು ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಗೊಳಪಡಬೇಕು. ಲೋಪ ಕಂಡು ಬಂದಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತನ್ನಿ, ಇಲ್ಲವೇ ಸಹಾಯವಾಣಿಗೆ ಕರೆ ಮಾಡಿ. ಹಿಂದುಳಿದ ವರ್ಗದ ಸಚಿವರ ಕ್ಷೇತ್ರದಲ್ಲಿ ಸಮಸ್ಯೆಗಳಿರುವ ಬಗ್ಗೆ ಗೊತ್ತಾಗಿದ್ದು ಸಚಿವರ ಗಮನಕ್ಕೆ ತರುವೆ ಎಂದರು. ಹಾಸ್ಟೆಲ್ನಲ್ಲಿ ಸಹಾಯವಾಣಿ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ಗಳನ್ನು ಹಾಕಬೇಕು. ಪೌಷ್ಟಿಕ ಆಹಾರಗಳನ್ನೇ ನೀಡಬೇಕಿದ್ದು ಆರೋಗ್ಯ ತಪಾಸಣೆಗೆ ಆದ್ಯತೆ ನೀಡಿ ಎಂದು ವಸತಿ ಮೇಲ್ವಿಚಾರಕರಿಗೆ ಸೂಚನೆ ನೀಡಿದರು. ಹಿಂದುಳಿದ ವರ್ಗದ ಇಲಾಖೆ ಉಪನಿರ್ದೇಶಕಿ ನಾಗಮಣಿ, ವಿಸ್ತೀರ್ಣಕಾರಿ ಉಷಾ ಮಂಜುದಾರ್, ತಾಲೂಕ್ ಪಂಚಾಯಿತಿಯೋ ರಾಮರೆಡ್ಡಿ ಪಾಟೀಲ್, ನಗರ ಪಿಐ ಪ್ರಕಾಶ್ ಮಾಳಿ, ಸಿಡಿಪಿಒ ಜಯಶ್ರೀ, ರಾಜ್ ಪುರೋಹಿತ್, ಗ್ರೇಡ್ 2 ತಹಶೀಲ್ದಾರ್ ಮಹಂತಗೌಡರ್ ಉಪಸ್ಥಿತರಿದ್ದರು. ಸಚಿವರ ಕ್ಷೇತ್ರದಲ್ಲಿ ಸಮಸ್ಯೆಗಳ ಆಗರ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಕ್ಷೇತ್ರದ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳಾಗಿರುವುದು ಕಂಡು ದಂಗಾಗಿದ್ದು ಉತ್ತರಿಸದೆ ಮೌನಕ್ಕೆ ಜಾರಿದರು. ಸಚಿವರ ಗಮನಕ್ಕಿಲ್ಲ ಅನ್ಸುತ್ತೆ, ಗೊತ್ತಿದ್ದರೆ ಸರಿ ಮಾಡುತ್ತಿದ್ದರು ಎಂದು ಹಾರಿಕೆ ಉತ್ತರ ನೀಡಿದರು. ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ ಎಂದು ಹೇಳಿ ಜಾರಿಕೊಂಡರು. ತಾಲೂಕಿನ ಚಿಕ್ಕಜಂತಕಲ್ ಶೌಚಾಲಯ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲದಂತೆ ವರ್ತಿಸಿದರು. ಮಕ್ಕಳಿಗೆ ಶಿಕ್ಷಣದ ಹಿತವಚನ ನೀಡಿದಂತೆ ಹಾಸ್ಟೆಲ್ ಊಟ ಸವಿದರು. ಗಂಗಾವತಿ ದೇವರಾಜ್ ಅರಸು ಮೆಟ್ರಿಕ್ ನಂತರ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಮಹಿಳಾ ವಸತಿ ನಿಲಯಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಕೆ ನಾಗಲಕ್ಷ್ಮಿ ಗುರುವಾರ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಹಿಂದುಳಿದ ವರ್ಗದ ಇಲಾಖೆ ಉಪನಿರ್ದೇಶಕ ನಾಗಮಣಿ, ತಾಲೂಕ್ ಪಂಚಾಯಿತಿಒ ರಾಮರೆಡ್ಡಿ ಪಾಟೀಲ್, ಪಿಐ ಪ್ರಕಾಶ್ ಮಾಳಿ ಉಪಸ್ಥಿತರಿದ್ದರು.
ಬೇರೆ ಕಡೆಯಿಂದ ಬಂದು ದೌರ್ಜನ್ಯ ಮಾಡಿ ಸಾಕಷ್ಟು ಗ್ಯಾಂಗ್ ರೆಡಿ ಮಾಡಿಕೊಂಡು ಅವ್ರನ್ನ ಭಾಳಷ್ಟು ಹೊಡೆದು ದೌರ್ಜನ್ಯ ಮಾಡಿ ಈ ಮುಂದೆ ಎಫ್ಐಆರ್ ತೊಗೊಳ್ತಾರೆ. ಸರಿ, ಇದು ಕೇಸ್ ಮಾಡೀನಿ, ಎಫ್ಐಆರ್ ಮಾಡೀನಿ, ಏನು ಜೋರ್ದಾರು ಒಟ್ಟು ಗಮನ ಯಾವುದೋ ಒಂದು ಯಾವುದು ಇದು ಆಗ್ತಾ ಇಲ್ಲ. ಅಲ್ಲ ಮೇಡಮ್, ಮಕ್ಕಳ ಜೊತೆಗೆ ಇದು ಕೆಲವರು ರೆಡಿಯಾಗಿ ಇದು ಮಾಡ್ತೀವಿ, ಬೇರೆಯವರೆಲ್ಲ ಎಂಟ್ರಿ ಆಗಿ ಮಕ್ಕಳ ಪ್ರಚೋದನೆ ಮಾಡಿಸಿ ಸೊಳ್ಳೆ ಕಡಿತಾ ಇದ್ದಾವ ಅಲ್ಲಿ ಬೆಳಕಿಲ್ಲ. ಆಯ್ತಪ್ಪ, ನಾನು ಏನು ಮಾಡ್ಬೇಕು ಅಂತ ಹೇಳಿ. ಪೊಲೀಸ್ ಸಹಾಯ ವಯಸ್ಸಾಗ್ಬಿಡುತ್ತೆ, 70 ವರ್ಷ ಏನು ಆ ಎಮ್ಮಂದ ಇದು ಮುಂದೆ ಭೂಮಿ ಪಕ್ಕದಾಗಿರ್ತಕ್ಕಂಥವ್ರು ಒತ್ತುವರಿ ಮಾಡ್ಯಾರ, ಆ ಭೂಮಿ ಅದನ್ನು ಸ್ವಲ್ಪ ಯಾರು ಇದಕ್ಕೆ ಮಾಡ್ಬೇಕಾಗಿದೆ? ತಹಸೀಲ್ದಾರರು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲಿ ಟೌನಿಂದ ತಹಶೀಲ್ದಾರ್ ತಗೊಳಪ್ಪ. ಪೊಲೀಸ್ ಅವ್ರು ಯಾರು ಆದೇಶ ಮಾಡ್ಯಾರ ಮೇಡಮ್, ಅವರು ಆದೇಶ ಕೈ ಇಳಿಸಿ ಕೆಳಗಡೆ ಇಳಿಸಿ ಅಡ್ಡ ಅವರು ಬೇರೆ ಕಡೆಯಿಂದ ಬಂದು ದೌರ್ಜನ್ಯ ಮಾಡಿ ಸಾಕಷ್ಟು ಗ್ಯಾಂಗ್ ರೆಡಿ ಮಾಡಿಕೊಂಡು ಅವ್ರನ್ನ ಭಾಳಷ್ಟು ಹೊಡೆದು ದೌರ್ಜನ್ಯ ಮಾಡಿ ಈ ಮುಂದೆ ಎಫ್ಐಆರ್ ತೊಗೊಳ್ತಾರೆ. ಸರಿ, ಇದು ಕೇಸ್ ಮಾಡೀನಿ, ಎಫ್ಐಆರ್ ಮಾಡೀನಿ, ಏನು ಜೋರ್ದಾರು ಒಟ್ಟು ಗಮನ ಯಾವುದೋ ಒಂದು ಯಾವುದು ಇದು ಆಗ್ತಾ ಇಲ್ಲ. ಅಲ್ಲ ಮೇಡಮ್, ಮಕ್ಕಳ ಜೊತೆಗೆ ಇದು ಕೆಲವರು ರೆಡಿಯಾಗಿ ಇದು ಮಾಡ್ತೀವಿ, ಬೇರೆಯವರೆಲ್ಲ ಎಂಟ್ರಿ ಆಗಿ ಮಕ್ಕಳ ಪ್ರಚೋದನೆ ಮಾಡಿಸಿ ಸೊಳ್ಳೆ ಕಡಿತಾ ಇದ್ದಾವ ಅಲ್ಲಿ ಬೆಳಕಿಲ್ಲ. ಸ್ವಲ್ಪ ಹಿಂದೆ ಹೋಗೋಣ, ಹಣ ಹಿಂದೆ ಹೋಗೋಣ ಸರ್. ಅಲ್ಲಿಂದ ಅಲ್ಲೇ ಹೋಗಿ ಮಾರುತಿ ಅವ್ರು ತಗೊಳ್ಳಿ. ಮತ್ತೆ ಆ ಭಾಗ ಬೆಂಗಳೂರಿಂದ ಬಂದವ್ರಿಗೆ ನಮ್ಗೇನು ಅನಿಸುತ್ತೆ, ಇನ್ನೂ ಹೆಚ್ಚಿಗೆ ಪ್ರಗತಿ ಆಗಬೇಕು, ಇಲ್ಲಿರೋ ಹೆಣ್ಮಕ್ಳಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಎಸ್ಪೆಷಲಿ ಮಹಿಳೆಯರಿಗೆ. ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ಹಾಸ್ಟೆಲ್ ಅದೇ ಗಂಡು ಮಕ್ಕಳು ಹಾಸ್ಟೆಲ್ ಅವ್ರು ಅವರೇ ಮಕ್ಕಳೇ ಬಂದ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಮಾಡಿ. ವಿಶೇಷವಾಗಿ ಏನಂದರೆ ಹಿಂದುಳಿದ ವರ್ಗದ ಮಿನಿಸ್ಟ್ರು ಇದೇ ಕ್ಷೇತ್ರದಲ್ಲಿ ಇರೋದು, ಅವ್ರ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆದರೆ ಬೇರೆ ಕ್ಷೇತ್ರದಲ್ಲಿ ಅದು ಏನು ಅವ್ರ ಗಮನಕ್ಕೆಲ್ಲ ತಗೊಂಬರ್ತೀನಿ. ಆಮೇಲೆ ಯಾಕಂದರೆ ನನಗೆ ಗೊತ್ತಿರಲಿಲ್ಲ, ನಾವು ಮಹಿಳಾ ಆಯೋಗ ನಾವು ಬರೀ ಮಹಿಳೆಯರ ಹಾಸ್ಟೆಲ್ಗೆ ಹೋಗೋದು. ನಾನು ಸ್ಟೇಷನಲ್ಲಿದ್ದೆ, ಅಲ್ಲಿ ಪಾಪ ಮಕ್ಕಳು ಬಂದು ಅಲ್ಲಲ್ಲ, ಅದು ಯಾಕೆ ಬಂದರೆ ಅಂತಂದರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ನಿಮ್ಮಿಂದ ಆಗತ್ತೆ ಅಂತ ಅವ್ರಿಗೆ ಕನ್ಫರ್ಮ್ ಆಗಿದೆ. ನಮಗೂ ಫೋನ್ ಮಾಡಿದ್ರು, ಈ ರೀತಿ ಹೋಗ್ತಾ ಇದ್ವಿ ಅಂತಂದರೆ ಏನು ಮಾಡಬೇಡ್ರಿ, ಈಗ ಅವ್ರು ಇದ್ದು ಜಾಗಕ್ಕೆ ಹೋದರೆ 100% ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿದ್ವಿ. ಮಾಡಿಸ್ತೀವಿ. ಆಮೇಲೆ ಕೆಲವೊಂದು ಗಮನಕ್ಕೆ ಬರೋದಿಲ್ಲ, ಸಚಿವರಾಗಿರಲಿ ಇಲ್ಲ ಅಂತ ಹೇಳೋದಿಲ್ಲ, ಕೆಲವೊಂದು ಗಮನಕ್ಕೆ ಬರೋದಿಲ್ಲ. ಸಚಿವರಂದರೆ ಇಡೀ ರಾಜ್ಯಕ್ಕಾಗಿರ್ತಾರೆ, ಓಡಾಡ್ತಾ ಇರ್ತಾರೆ. ಅಲ್ಲ, ನಾವು ಗಮನಕ್ಕೆ ತರಬೇಕಾಗತ್ತೆ, ನಾವು ತಪ್ಪಲ್ಲ, ಅವ್ರನ್ನ ಅಪ್ರೋಚ್ ಆಗಬೇಕು, ಅವ್ರ ಗಮನಕ್ಕೆ ತರಬೇಕು. ಬಟ್ ನನಗೆ ಗೊತ್ತಿಲ್ಲ, ಬಟ್ ನಾವು ಹೇಳೋದಿಷ್ಟ, ಅಟ್ಲೀಸ್ಟ್ ಕುಡಿಯೋ ನೀರು, ಶೌಚಾಲಯ, ಎರಡು ಮೇನ್ ಇಂಪಾರ್ಟೆಂಟ್. ಮಕ್ಕಳು, ಬಡ ಮಕ್ಕಳು ತಿನ್ನಕ್ಕೆ ಊಟ, ಅವು ಮೂರೂ ಇಲ್ಲ ಅಲ್ಲಿ. ಅದು ಭಾಳ ಬೇಜಾರಾಗಿದೆ. ಅದಕ್ಕೆ ಈ ಹಾಸ್ಟೆಲ್ ನೋಡ್ಕೊಂಡು ಬಂದೆ ನಾನು. ಮೇಡಮ್, ಇನ್ನೊಂದು ಚಿಕ್ಕಜಂತಕಲ್ದು ಒಂದು ಬಯಲು ಶೌಚಾಲಯದ ಒಂದು ಪ್ರಕರಣ ದಾಖಲೆ ಮಾಡ್ತಿದ್ರಿ ನೀವು, ನಿಮ್ಗೆ ನೆನಪಿದೆ ನಿಮಗೆ? ಅಲ್ಲಿ ಶೌಚಾಲಯ ಇಲ್ಲ ಸಾರ್ವಜನಿಕರಿಗೆ, ಕರೆಕ್ಟ್. ಅದು ಬಟ್ಟೆ ಕಟ್ಟಿಕೊಂಡು ಅವರೆಲ್ಲ ವ್ಯವಸ್ಥೆ ಮಾಡಿದ್ರು, ಮಾಡಿಸಿದ್ವಿ. ನೀವು ಮಾಡಿಸಿದ್ರಿ. ಬಟ್ ಅಲ್ಲಿ ವಿಸಿಟ್ ಕೊಟ್ಟಿಲ್ಲ ಅಂತೇಳಿ ಸ್ವಲ್ಪ ಅವ್ರ ಜನರಿಗೆ ಅಸಮಾಧಾನ ಇದೆ. ಅಂದರೆ ಆ ಊರಿಗೆ ಏನು ಭೇಟಿ ಕೊಟ್ಟಿಲ್ಲ ಅಂತಂದೇಳಿ ಅದು ಇದು ಆದಮೇಲೆ ಸರ್, ಏನು ಬಾತ್ರೂಮ್ ಆದ್ಮೇಲೆ ಅವರು ಜನರು ಲಾಸ್ಟ್ ವೀಕೆ ಬರ್ತಾರೆ ಅಂತೇಳಿ ವೇಟ್ ಮಾಡಿದ್ರು ನಿಮ್ಮ ಸಲುವಾಗಿ. ನೀವು ಮೇಡಮ್, ಅಲ್ಲೇ ನಾವು ವೇಟ್ ಮಾಡಿದ್ದೆ ಆ ಟೈಮ್ನಾಗ. ಬಳ್ಳಾರಿ ವಿಸಿಟ್ ಕೊಟ್ಟಾಗ ಬರ್ತಾರೆ ಅಂತ ವೇಟ್ ಮಾಡಿದ್ರು. ಮತ್ತು ಈಗ ಕೊಪ್ಪಳ ಜಿಲ್ಲೆ ಬಂದರೂ ಆ ಟೂರ್ ಪ್ರೋಗ್ರಾಮ್ ಇಲ್ಲ ನಿಮ್ಮದು. ಅಲ್ಲ, ಅದು ನಮ್ಮ ತಾಲೂಕಲ್ಲೇ ಬರ್ತದೆ ಮೇಡಮ್, ನಮ್ಮ ಜಿಲ್ಲೆಯಲ್ಲೇ ಬರುತ್ತೆ. ಅದು ಚಿಕ್ಕಜಂತಕಲ್ ಅಂತ ಬರುತ್ತೆ, ಚಿಕ್ಕಜಂತಕಲ್ ಅಂತೇಳಿ ಇಲ್ಲಿಂದ 10 ಕಿಲೋಮೀಟ್ರ್ ಮೇಡಮ್. ಅದು ಸ್ಟೇಟ್ ಲೆವೆಲ್ ಇದಾಗಿ 11 ಮಂದಿ ಮೇಲೆ ಪ್ರಕರಣ ದಾಖಲೆ ಮಾಡಿದ್ರಿ, ನೀವೇ ಮಾಡಿಸಿರಿ. ಇವನು CS ಸೇರಿ ಮಕ್ಕಳಿಗೂ ಕೊಡಿ, ನಾನು ಒಬ್ಬಳಿಗೆ. ಹಾಂ ಸರ್, ಮೇಡಮ್ ತರ್ತಾರೆ.
ಸರ್ಕಾರಕ್ಕೆ ವರದಿ ಕೊಡ್ತೀವಿ ಹಂಗಾದ್ರೆ.